ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಬುಧವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿಗೋಸ್ಕರ ಅಂತ ಪೂರಿನ ಮಾಡಿ ಅದಕ್ಕೆ ಕಾಂಬಿನೇಷನ್ ಆಗಿ ಮಿಕ್ಸ್ಡ್ ವೆಜ್ ಕುರ್ಮಾನ ಮಾಡ್ತಾ ಇದ್ದೀನಿ. ಬಹಳ ಸಿಂಪಲಾಗಿ ಮಾಡ್ಕೋಬೋದು. ಒನ್ ಪಾಟ್ ರೆಸಿಪಿ ಥರ ಮಾಡ್ಕೋಬೋದು. ಯೂಶಲ್ ಆಗಿ ತರಕಾರಿ ಸಾಗು, ತರಕಾರಿ ಕುರ್ಮಾ, ತರಕಾರಿ ಗುಜ್ಜು ಮಾಡ್ತಾನೆ ಇರ್ತೀವಿ. ಈ ಥರ ಒಮ್ಮೆ ಸಿಂಪಲ್ ಮಸಾಲಾನ ಹಾಕಿ ಜಾಸ್ತಿ ತರಕಾರಿನ ಸೇರಿಸ್ಕೊಂಡು ಮಾಡ್ಕೊಳ್ಳುವಂಥ ರೆಸಿಪಿ ಇದು. ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಇನ್ನೊಂದು ಸೈಡಲ್ಲಿ ಪೂರಿ ಹಿಟ್ಟನ್ನು ಸಹ ಕಲಸಿ ಇಟ್ಕೊಂಡಿದ್ದೀನಿ. ಇದಕ್ಕೂ ಅಷ್ಟೇ ಜಾಸ್ತಿ ಏನೂ ಇಲ್ಲ, ಸ್ವಲ್ಪ ಗೋಧಿ ಹಿಟ್ಟು ಹಾಗೆ ಉಪ್ಪು ಮತ್ತು ಎಣ್ಣೆ. ನಾರ್ಮಲಾಗಿ ಚಪಾತಿ ಹಿಟ್ಟನ್ನು ಕಲಿಸ್ಕೊತೀವಲ್ವ, ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಕುರ್ಮಾಗೆ ಸ್ವಲ್ಪ ಗಸಗಸೆ ಬೇಕಾಗಿತ್ತು. ನೋಡಿದ್ರೆ ಖಾಲಿ ಆಗಿಬಿಟ್ಟಿತ್ತು. ಝೆಪ್ಟೋಯಿಂದ ಕ್ವಿಕ್ಕಾಗಿ ಆರ್ಡರ್ ಮಾಡಿಕೊಂಡೆ, ಬೇಗ ಬಂದುಬಿಡುತ್ತೆ. ಇವಾಗ ಅಂಗಡಿಗೆ ಹೋಗಬೇಕು ಅಂತಲೇ ಇಲ್ಲ. ಈ ಥರ ಇನ್ಸ್ಟಾಮಾರ್ಟ್ ಅದು ಇದು ಎಲ್ಲ ಬಂದು ಈಸಿಯಾಗಿ ಮನೆ ಹತ್ರನೇ ತಂದು ಕೊಟ್ಬಿಡ್ತಾರೆ. ಸಣ್ಣ ಪುಟ್ಟ ಐಟಮ್ಸ್ಗಳಿದ್ರೂ ಸಹ ತುಂಬ ಕನ್ವೀನಿಯೆಂಟ್ ಅಂತ ಅನಿಸುತ್ತೆ ಈ ಥರ ಎಲ್ಲ ಫೆಸಿಲಿಟೀಸ್ ಇರೋದು. ಮೊದಲೆಲ್ಲ ಏನೇ ಬೇಕು ಅಂದ್ರೂ ಕೂಡ ಹೊರಗಡೆಗೆ ಹೋಗಬೇಕಾಗಿತ್ತು. ಬಟ್ ಇವಾಗ ಮನೆ ಹತ್ರನೇ ತಂದು ಕೊಟ್ಬಿಡ್ತಾರೆ. ಗಸಗಸೆನೆಲ್ಲ ಇವಾಗ ಸ್ಟೋರ್ ಮಾಡ್ಕೊಂಡಿದ್ದಾಯಿತು. ಅದನ್ನು ಕೂಡ ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಸಿಂಪಲ್ ಮಸಾಲೆನ ರುಬ್ಕೋಬೇಕು. ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ 1 ರಿಂದ 1.5 ಸ್ಪೂನಷ್ಟು ಕಡಲೆನ ಹಾಕ್ಕೋಬೋದು, ಇಲ್ಲಾಂದರೆ 1 ಸ್ಪೂನಷ್ಟು ಹಾಕ್ಕೋಬೋದು. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಇಂಚಷ್ಟು ಚಕ್ಕೆ, 1 ಲವಂಗ, 2 ಏಲಕ್ಕಿ, ಹಾಗೆ 1 ಸ್ಪೂನಷ್ಟು ಗಸಗಸೆ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಗಸಗಸೆನ ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಮಾತ್ರ ನೀರನ್ನು ಸೇರಿಸ್ಕೊಂಡು ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ಯಾವುದೇ ಥರ ಎಕ್ಸ್ಟ್ರಾ ಮಸಾಲ ಹಾಕ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಯಾವುದೇ ಥರ ಮಸಾಲ ಪುಡಿಗಳನ್ನ ಹಾಕ್ಕೊಳ್ಳೋ ಅಗತ್ಯ ಇರೋದಿಲ್ಲ. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ನಾನು ಮೊದಲೇ ಹೇಳಿದಾಗೆ 1 ಪಾಟ್ ರೆಸಿಪಿ ಥರ ಮಾಡ್ಕೋಬೋದು. ಇವಾಗ ಒಂದು ಚಿಕ್ಕ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಜಸ್ಟ್ 1 ಟೈಮು ಮಾಡ್ಕೋತಾ ಇರೋದಷ್ಟೇ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಸ್ವಲ್ಪ ಸೋಂಪು ಹಾಗೆ ಸ್ವಲ್ಪ ಜೀರಿಗೆ. ನೀವೇನಾದ್ರೂ ಸೋಂಪುನ ಈ ಥರ ಹಾಕ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ರುಬ್ಕೊಳ್ಳೋವಾಗಲೇ ಸೇರಿಸ್ಕೋಬೋದು. ನಂತರ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಮತ್ತೆ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ರುಬ್ಕೊಳ್ಳೋವಾಗಲೇ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೋಬೋದು. ನಂತರ ಹಸಿ ಬಟಾಣಿ, ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಆಲೂಗಡ್ಡೆ, ಕ್ಯಾರೆಟ್, ಬೀನ್ಸ್, ಮನೆಯಲ್ಲಿ ಸ್ವಲ್ಪ ಬೇಬಿಕಾರ್ನ್ ಇತ್ತು, ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹೂಕೋಸು ಕೂಡ ಇತ್ತು, ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಎಣ್ಣೆನಲ್ಲಿನೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊನು ಕೂಡ ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟನ್ನು ಹಾಕ್ಕೋಬೇಕು. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ನೋಡಿ, ಆ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಹಾಕ್ಕೋಬೋದು. ನಿಮಗೆ ತೆಳುವಾಗಬೇಕು ಅಂದರೆ ತೆಳುವಾಗಿ, ಸ್ವಲ್ಪ ಗಟ್ಟಿಯಾಗಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೋಬೋದು. ಕಡಲೆನ ಹಾಕ್ಕೊಂಡಿರೋದ್ರಿಂದ ಗಟ್ಟಿಯಾಗಿಯೇ ಆಗುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ 1 ವಿಷಲಷ್ಟು ಕುಗ್ಗಿಸ್ಕೊಳ್ಳೋದು ಅಷ್ಟೇ. ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸೇರಿಸ್ಕೊಂಡಿರೋದ್ರಿಂದ ತರಕಾರಿಗಳನ್ನೆಲ್ಲ ಜಾಸ್ತಿ ಹೊತ್ತು ಕೂಗಿಸ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಹಾಗೆ ಈ ಕುರ್ಮಾದಲ್ಲಿ ತರಕಾರಿ ಎಲ್ಲ ಈ ಕ್ರಂಚಿನೆಸ್ ಇರುತ್ತೆ ನೋಡಿ, ಒಂಥರ ಮುಕ್ಕಾಲು ಭಾಗ ಮಾತ್ರ ಬೆಂದಿರುತ್ತೆ ನೋಡಿ, ಆ ಥರ ಇದ್ದರೆ ಬಹಳ ರುಚಿಯಾಗಿರುತ್ತೆ. ಹಾಗಾಗಿ ಈ ಥರ ಮಾಡ್ಕೋತಾ ಇದ್ದೀನಿ. ನಿಮಗೆ ಕುಕ್ಕರ್ನಲ್ಲಿ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ನಾರ್ಮಲಾಗಿ ಇದೇ ಥರ ಮಾಡಿಕೊಂಡು ತರಕಾರಿ ಬೇಯೋದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೊಂಡು ಅದಾದಮೇಲೆ ಮಸಾಲೆನೆಲ್ಲ ಹಾಕ್ಕೋಬೋದು. ನಿಮಗೆ ಹೇಗೆ ಅನುಕೂಲ ಆ ಥರ ಮಾಡ್ಕೊಂಡು ನೋಡಿ. ಹಾಗೆ ಇನ್ನೊಂದು ಸೈಡಲ್ಲಿ ಎಣ್ಣೆನೂ ಸಹ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಪೂರಿನೂ ಕೂಡ ಲಟ್ಸಿ ಜಸ್ಟ್ ಒಂದು ಕಡೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಕರೆಕ್ಟಾಗಿ 1 ಟೈಮ್ಗೆ ಆಗೋಷ್ಟು ಮಾತ್ರ. ಇನ್ನೊಂದು ಸ್ವಲ್ಪ ಪೂರಿ ಹಿಟ್ಟು ಮಿಕ್ಕೊಂಡಿತ್ತು, ಅದನ್ನು ಸಪ್ರೇಟಾಗಿ ಫ್ರಿಜ್ನಲ್ಲಿ ಎತ್ತಿಟ್ಕೊಂಡಿರ್ತೀನಿ. ಜಾಸ್ತಿ ಒಂದೇ ಸಾರಿ ಮಾಡಿ ಇಟ್ಕೊಂಡ್ಬಿಡ್ತು ಅಂತಂದರೆ ಬಿಸಿ ಕೂಡ ಆರೋಗ್ಬಿಟ್ಟಿರುತ್ತೆ, ಹಾಗೆ ಫ್ರೆಶ್ನೆಸ್ ಹೋಗ್ಬಿಟ್ಟಿರುತ್ತೆ. ಬೇಕು ಅಂದಾಗ ಟೀ ಟೈಮ್ನಲ್ಲೋ ಇಲ್ಲ ಡಿನ್ನರ್ಗೋ ಆರಾಮಾಗಿ ಲಟ್ಟಿಸ್ಕೊಂಡು ಮಾಡ್ಕೊಂಡ್ಬಿಡ್ಬೋದು ಅಂತ. ಹಾಗೆ ಒಂದಕ್ಕೆ ಒಂದು ಕೂಡ ಅಂಟ್ಕೋತಾ ಇಲ್ಲ. ನೋಡ್ತಿರ್ಬೋದು ಎಷ್ಟೊತ್ತು ಹಾಕಿದೆ ನಾನು ಒತ್ತೆ ಇಟ್ಟು ಪೂರಿನ, ಆದರೂ ಕೂಡ ಅಂಟ್ಕೋತಾ ಇಲ್ಲ. ತುಂಬ ಸಿಂಪಲಾಗಿ ಒಂದ್ರ ಮೇಲೊಂದು ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಈಸಿಯಾಗಿ ಬೇಯಿಸ್ಕೋಬೋದು ಕೂಡ. ನೋಡ್ತಿರ್ಬೋದು ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ನಾವು ಚಿಕ್ಕವರಿದ್ದಾಗ ಈ ಹೋಟೆಲ್ಗಳಲ್ಲಿ ಒಂದ್ರ ಮೇಲೆ ಒಂದು ಪೂರಿನ ಜೋಡಿಸಿ ಇಡೋರು. ಹೆಂಗೆ ಮಾಡ್ತಾರೆ ಇವರು ಪೂರಿಗಳನ್ನ? ನಮ್ಮ ಮನೇಲಿ ಮಾಡಿದಾಗ ಈ ಥರ ಬರೋದೇ ಇಲ್ವಲ್ಲ ಅಂತ
ಅನ್ಕೋತಾ ಇದ್ವಿ. ಏಕೆಂದರೆ ಕಾಯೋದಕ್ಕಿಂತ ಅಂದರೆ ಸ್ವಲ್ಪ ಹಪ್ಪಳ ಎಣ್ಣೆಗೆ ಹಾಕ್ತೀವಲ್ವ ಅಷ್ಟು ಎಣ್ಣೆಗಾದರೆ ಸಾಕಾಗುತ್ತೆ ಅಂತ ಅಂದ್ಕೊಂಡು ಕಾಯಿಸ್ಕೊಂಡು ನಾವು ಪೂರಿನ ಮಾಡ್ಕೊಂಡಿರ್ತೀವಿ. ಆವಾಗ ಪೂರಿ ಉಬ್ಬಿ ಬರೋದಿಲ್ಲ, ಬೆಂದಿರೋದಿಲ್ಲ, ಆ ಥರ ಇರುತ್ತೆ. ಬಟ್ ಎಣ್ಣೆನ ಹೊಗೆ ಬರೋ ತನಕ ಕಾಯಿಸ್ಕೊಂಡು ಅದಾದಮೇಲೆ ಪೂರಿನ ಬೇಯಿಸ್ಕೊಂಡ್ರೆ ಈ ಥರ ಕಲರ್ ಕೂಡ ಬಂದಿರುತ್ತೆ. ಅದ್ರ ಜೊತೆ ಪೂರಿ ಉಬ್ಬಿ ಇರುತ್ತೆ, ಎಷ್ಟು ಹೊತ್ತಿಟ್ರೂ ಕೂಡ ಅದೇ ಥರ ಇರುತ್ತೆ. ನೀವು ನೋಡ್ತಿರ್ಬೋದು, ನಾನು ಬೇಯಿಸಿ ಈ ಪಾತ್ರೆನಲ್ಲಿ ಹಾಕ್ತಾ ಇದ್ದೀನಿ. ಪೂರಿ ಹಾಗೇ ಇದೆ, ಅಂದರೆ ಬಲೂನ್ ಥರ ಉಬ್ಬಿನೇ ಇದೆ. ಹಾಗೆ ಇವಾಗ ಬೇಯಿಸ್ತಾ ಇರೋ ಪೂರಿ ಕೂಡ ಅಷ್ಟೇ ನಮಗೆ ಹೆಂಗೆ ಬೇಕೋ ಆ ಥರ ಇರುತ್ತೆ ಆಯಿತಾ. ನಿಮ್ಗೇನಾದ್ರೂ ಕ್ರಿಸ್ಪಿಯಾಗಿ ಬೇಕು ಅಂದರೆ ಸ್ವಲ್ಪ ಹೊತ್ತು ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು, ಇಲ್ಲ ಪೂರಿ ಉಬ್ಬೇ ಇರಬೇಕು ಆದರೆ ಕ್ರಿಸ್ಪಿಯಾಗಿ ಬೇಡ ಸಾಫ್ಟ್ ಆಗಿರಬೇಕು ಅಂದರೆ ಹಾಕಿದ ತಕ್ಷಣ ಎರಡು ಕಡೆ ರಿವರ್ಸ್ ಮಾಡಿ ಈ ಥರ ಕಲರ್ ಚೇಂಜ್ ಆಗಿದ ತಕ್ಷಣ ಎತ್ತಿಟ್ಕೊಂಡ್ಬಿಡೋದು. ನೋಡಿ, ಪೂರಿ ಸುತ್ತಲೂ ಕೂಡ ಈ ಗುಳ್ಳೆಗಳೆಲ್ಲ ಬಂದು ತುಂಬ ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅಷ್ಟರಲ್ಲಿ ಕುಕ್ಕರ್ ಕೂಡ ಕೂಗಿತ್ತು. ಆ ಕುಕ್ಕರ್ ಲಿಡ್ನ ಓಪನ್ ಮಾಡಿ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಕಸೂರಿ ಮೇಥಿ ಹಾಗೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ 1 ಪಾಟ್ ವೆಜ್ ಕುರ್ಮಾ ರೆಡಿಯಾಗಿರುತ್ತೆ. ನಿಮಗೆ ಯಾವ ತರಕಾರಿ ಬೇಕು ಅದನ್ನೆಲ್ಲ ಹಾಕಿ ಮಾಡ್ಕೋಬೋದು. ಇನ್ ಕೇಸ್ ನೀವೇನಾದ್ರೂ ಪಾತ್ರೆನಲ್ಲಿ ಮಾಡ್ಕೋತಿದ್ದೀರಾ ಅಂದರೆ ಅದಕ್ಕೆ ಸ್ವಲ್ಪ ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ ಕೂಡ ಹಾಕಿ ಮಾಡ್ಕೋಬೋದು. ಬೇಕಿದ್ರೆ ಒಮ್ಮೆ ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ, ನಿಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಪೂರಿಗಷ್ಟೇ ಅಲ್ಲದೆ ಚಪಾತಿಗೆ, ಪರೋಟಾಗೆ ಹಾಗೆ ರೈಸ್ ಐಟಮ್ಸ್ಗಳಿಗೂ ಕೂಡ ಬಹಳ ರುಚಿಯಾಗಿರುತ್ತೆ. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ. ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಅಂತ ಕಡಲೆಕಾಯಿ ತರಿಸಿದೆ. ನಾಟಿ ಕಡಲೆಕಾಯಿ ಸಿಕ್ಕಿತ್ತು ನನಗೆ. ಯೂಶ್ವಲ್ ಆಗಿ ಸಿಟಿಗಳಲ್ಲಿ ನಾಟಿ ಸಿಗೋದೇ ಕಡಿಮೆ, ಒಂಥರ ಹೈಬ್ರಿಡ್ ಥರ ಸಿಕ್ಬಿಟ್ಟಿರುತ್ತೆ. ಆ ಸಿಪ್ಪೆ ಕೂಡ ದಪ್ಪ ಇರುತ್ತೆ, ಒಳಗಡೆ ಕಾಯಿ ಕೂಡ ಚೆನ್ನಾಗಿರೋದಿಲ್ಲ. ನೋಡಿದ ತಕ್ಷಣ ಏನು ಕಡಲೆಕಾಯಿ ಇಷ್ಟು ದಪ್ಪ ಇದೆ ಅಂತ ಅನಿಸುತ್ತೆ, ಆದರೆ ಓಪನ್ ಮಾಡಿದ್ರೆ ಒಳಗಡೆ ಚೀಕಿರುತ್ತೆ ನೋಡಿ, ಆ ಥರ ಇರುತ್ತೆ. ಆ ಸಿಪ್ಪೆನೇ ಅಷ್ಟು ದಪ್ಪ ಇರುತ್ತೆ. ನಾಟಿ ಅಂತಂದರೆ ಮೇಲ್ಗಡೆ ಸಿಪ್ಪೆ ಮೀಡಿಯಮ್ ಆಗಿರುತ್ತೆ, ಒಳಗಡೆ ಕಾಯಿ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾಟಿನೇ ತರಿಸ್ಕೊಂಡಿದ್ದೆ. ಅದು ಸಹ ಇತ್ತು. ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದೇ ಬೆಸ್ಟ್ ಅಂತ ಅನಿಸ್ತು. ಹಾಗಾಗಿ ತೊಗೊಂಡಿದ್ದ ತಕ್ಷಣವೇ ಸ್ವಲ್ಪ ನೀರಲ್ಲಿ ನೆನೆಸಿಟ್ಟಿದ್ದೆ. ಮಣ್ಣೆಲ್ಲ ಜಾಸ್ತಿ ಇರುತ್ತೆ, ನೀರಲ್ಲಿ ನೆನೆಸಿಟ್ಟು ಒಂದು 3-4 ಸತಿ ವಾಶ್ ಮಾಡಿ ಮತ್ತೆ ನೆನೆಸಿಟ್ಕೊಂಡಿದ್ದೆ. ಇವಾಗ ಒಂದು ದೊಡ್ಡ ಕುಕ್ಕರ್ಗೆ ಸ್ವಲ್ಪ ನೀರು, ಕಡಲೆಕಾಯಿ, ಜಾಸ್ತಿ ಉಪ್ಪನ್ನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 10 ವಿಷಲ್ ಕೂಗಿಸ್ಕೋಬೇಕು. ಈ ಕಡಲೆಕಾಯಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ. ಹಾಗೆ ನಾವು ಒಂದು 10 ನಿಮಿಷ ಕೂಗಿಸಿದ ಮೇಲೆ ಅದು ವಿಷಲ್ ಎಲ್ಲ ಆದಮೇಲೆ ತೆಗೆದ್ರೂ ಕೂಡ ಅಷ್ಟೊಂದು ಉಪ್ಪು ಹಿಡ್ದಿರೋದಿಲ್ಲ. ಒಂದು ಸ್ವಲ್ಪ ಹೊತ್ತು ಅದನ್ನು ಹಾಗೆ ಬಿಟ್ಬಿಡಬೇಕು, ಆವಾಗಲೇ ಉಪ್ಪು ಚೆನ್ನಾಗಿ ಹಿಡ್ದಿರುತ್ತೆ. ನೀವು ಈವ್ನಿಂಗ್ ತಿನ್ನಬೇಕು ಅಂದರೆ ಮಧ್ಯಾಹ್ನನೇ ಬೇಯಿಸಿಟ್ಬಿಡ್ತು ಅಂತಂದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ತಿನ್ನಬೇಕು ಅಂತಂದರೆ ಈವ್ನಿಂಗ್ಗೆ ಬೇಯಿಸ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅಂದರೆ ಚೆನ್ನಾಗಿರುತ್ತೆ, ಉಪ್ಪು ಜಾಸ್ತಿ ಕಾಯಿಗೆ ಹಿಡ್ದಿರೋದಿಲ್ಲ ಅಂತ, ಅದಕ್ಕೋಸ್ಕರ. ಹಾಗೆ ಸ್ವಲ್ಪ ಮಸಾಲ ಡಬ್ಬದಲ್ಲಿ ಈ ಕಡಲೆಬೇಳೆ, ಉದ್ದಿನಬೇಳೆ ಸಹ ಖಾಲಿಯಾಗಿತ್ತು, ಅದನ್ನೆಲ್ಲ ರೀಫಿಲ್ ಮಾಡ್ಕೋತಾ ಇದ್ದೀನಿ. ಹಾಗೆ ಈ ನಾರ್ಮಲ್ ಹೋಲ್ ಸ್ಪೈಸಸ್ ಇರುತ್ತಲ್ಲ, ಈ ಪಲಾವ್ ಎಲ್ಲ ಹಾಕುವಂಥದ್ದು, ಆ ಸ್ಪೈಸಸ್ ಸಹ ಖಾಲಿಯಾಗಿತ್ತು, ಅದನ್ನು ಕೂಡ ರೀಫಿಲ್ ಮಾಡ್ಕೋತಾ ಇದ್ದೀನಿ. ಚಕ್ಕೆನ ಈ ಸರಿ ಲೋಕಲಲ್ಲೇ ಲೂಸ್ ಸಿಗುತ್ತೆ ಅಲ್ವಾ, ಗ್ರಾಮ್ ಲೆಕ್ಕದಲ್ಲಿ, ಅದನ್ನು ತರಿಸ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಜಾಪತ್ರಿ ಸಹ ಖಾಲಿಯಾಗಿತ್ತು, ಅದನ್ನು ಸಹ ತರಿಸ್ಕೊಂಡಿದ್ದೆ. ಗರಂ ಮಸಾಲ ಮಾಡಿದಾಗ ಹಾಗೆ ಬಿರಿಯಾನಿ ಮಸಾಲ ಎಲ್ಲ ಮಾಡಿದಾಗ ಬೇಕಾಗುತ್ತೆ ಯೂಶ್ವಲಿ ಜಾಪತ್ರಿ. ನಾನು ಜಾಸ್ತಿ ಪಲಾವ್ಗೆಲ್ಲ ಹಾಕ್ಕೊಳ್ಳೋದಿಲ್ಲ, ಈ ಥರ ಮಸಾಲೆ ಪುಡಿಗಳು ಮಾಡ್ಕೊಂಡಾಗ ಬೇಕಾಗುತ್ತೆ ಅಂತ ತರಿಸಿಟ್ಕೊಂಡಿರ್ತೀನಿ. ಈ ಥರ ಇರುತ್ತೆ. ಯೂಶ್ವಲ್ ಆಗಿ ಬಿಸಿಬೇಳೆ ಬಾತ್ ಮತ್ತು ವಾಂಗಿಬಾತ್ ಪೌಡರ್ ಎಲ್ಲ ಮಾಡ್ಕೊಂಡಾಗ ಬೇಕಾಗುತ್ತೆ ಅಂತ ತರಿಸಿಟ್ಕೊಂಡಿದ್ದೀನಿ. ಅದನ್ನು ಸಹ ರೀಫಿಲ್ ಮಾಡಿಕೊಂಡೆ. ಅಷ್ಟರಲ್ಲಿ ಕಡಲೆಕಾಯಿ ಸಹ ಹೋಗಿತ್ತು, ಇನ್ನೊಂದು ಸೈಡಲ್ಲಿ ಟೀ ಕೂಡ ರೆಡಿ ಆಗ್ತಾಯಿತ್ತು. ಸಂಜೆ ಆದರೆ ಸಾಕು, ಏನಾದ್ರೂ ಬಿಸಿಯಾಗಿ ಬೇಕು ಅನಿಸುತ್ತೆ. ಸಂಜೆ ಬಿಸಿಲಾದರೂ ಇರಲಿ, ಮಳೆಯಾದರೂ ಇರಲಿ, ಹೆಂಗಾದರೂ ಇರಲಿ, ಬಿಸಿಯಾಗಿ ಕಾಫಿ ಟೀ ಕುಡಿಬೇಕು, ಏನಾದ್ರೂ ಕುರುಕ್ಲು ತಿನ್ನಬೇಕು ಅಂತ ಅನಿಸ್ತಿರುತ್ತೆ. ಸೊ ಹಾಗಾಗಿ ಏನಾದ್ರೂ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಇದ್ದೇ ಇರುತ್ತೆ. ಇವತ್ತು ಕಡಲೆಕಾಯಿ ಅಷ್ಟೇ. ಹಾಗೆ ಟೀ ಕೂಡ ರೆಡಿಯಾಗಿತ್ತು. ಇವತ್ತು ಶುಂಠಿ ಟೀ ಮಾಡ್ಕೊಂಡಿದ್ದೆ, ಶುಂಠಿ ಮತ್ತು ಏಲಕ್ಕಿನ ಹಾಕಿ. ಹಾಗೆ ಟೀಗೆ ಹಾಕುವಂಥ ಮಸಾಲೆನೂ ಸಹ ಮಾಡಿಟ್ಕೊಂಡಿರ್ತೀನಿ. ಬೇಕು ಅಂದಾಗ ಅದನ್ನು ಹಾಕ್ಕೊಳ್ಳೋದು, ಟೈಮ್ ಇಲ್ಲ ಏಲಕ್ಕಿನ ಕುಟ್ಕೊಳ್ಳೋದಕ್ಕೆ ಮತ್ತು ಈ ಶುಂಠಿನ ಕುಟ್ಕೊಳ್ಳೋದಕ್ಕೆ ಅಂದಾಗ ಅದನ್ನು ಹಾಕ್ಕೊಳ್ಳೋದು. ಟೈಮ್ ಇತ್ತು ಅಂದಾಗ ಈ ಥರ ಫ್ರೆಶ್ ಆಗಿಯೇ ಕುಟ್ಟಿ ಬಿಸಿ ಮಾಡಿಕೊಂಡು ಟೀನ ಮಾಡ್ಕೊಳ್ಳೋದು. ಹಾಗೆ ಕಡಲೆಕಾಯಿ ಸಹ ಬೆಂದಿತ್ತು. ಇವಾಗ ಈ ಥರ ಜಾಲರಿ ಆದರೆ ಬೆಟರ್ ಅಂತ ಅನಿಸುತ್ತೆ. ಡೈರೆಕ್ಟಾಗಿ ತೆಗೆದು ಹಾಕ್ಬೋದು, ಇಲ್ಲಾಂದರೆ ಕುಕ್ಕರ್ ಅಷ್ಟು ಬಿಸಿ ಇರುತ್ತೆ, ನೀರೆಲ್ಲ ಬಸ್ತು ಅದನ್ನೆಲ್ಲ ತೆಗೆದು ಹಾಕ್ಕೊಳ್ಳೋಷ್ಟು ಪೇಷನ್ಸ್ ಇರೋದಿಲ್ಲ. ಹಾಗಾಗಿ ಇದರಿಂದನೇ ಎತ್ತಿ ಇಡ್ತಾಯಿದ್ದೀನಿ. ಹಾಗೆ ಲಾಸ್ಟ್ ಟೈಮ್ ನಾನು ಒಂದು ಎರಡು ಬೆಡ್ಶೀಟ್ದು ಲಿಂಕ್ನ ಶೇರ್ ಮಾಡೋದು ಮರೆತುಬಿಟ್ಟಿದ್ದೆ. ಇವತ್ತು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ಆ 2 ಬೆಡ್ಶೀಟ್ ಲಿಂಕ್ನ ನಾನು ಕೊಟ್ಟಿರ್ತೀನಿ. ನಾನು ಅದನ್ನು ಮರ್ತೇ ಹೋಗ್ಬಿಟ್ಟಿದ್ದೀನಿ, ಅದು ಯಾಕೆ ಅಂತ ಗೊತ್ತಿಲ್ಲ. ಹೀಗೆ ಒಂದು 2-3 ಜನ ಇನ್ಸ್ಟಾಗ್ರಾಮ್ನಲ್ಲಿ DM ಮಾಡಿದರು, ಸೊ ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ.
ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ 2 ಜಡೆನ ತರಿಸ್ಕೊಂಡಿದ್ದೀನಿ. ಅಂದರೆ ತುಂಬ ಲೈಟ್ ವೇಟ್ ಇರುವಂಥ ಜಡೆ ಇದು. ಯೂಶಲ್ ಆಗಿ ನಾವು ಹಾಕ್ಕೊಂಡಿರ್ತೀವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಅದನ್ನೇ ಹಾಕಿದ್ರೆ ಏನು ಚೆನ್ನಾಗಿರುತ್ತೆ. ಇದು ನನಗೋಸ್ಕರ ತೊಗೊಂಡಿದ್ದಲ್ಲ, ನಮ್ಮ ಅಕ್ಕಂಗೋಸ್ಕರ ತೊಗೊಂಡಿದ್ದು. 2 ತೊಗೊಂಡಿದ್ದೆ. ಒಂದು ದೇವ್ರಿಗಾಗುತ್ತೆ, ಇನ್ನೊಂದು ನನಗೆ ಏನಕ್ಕಾದ್ರೂ ಬೇಕಾಗುತ್ತೆ ಅಂತ. ನಾನು ಆಲ್ರೆಡಿ ಜಡೆ ಇದೆ ನನ್ನ ಹತ್ರ. ಅಂದರೆ ಈ ಜಡೆ ಬಿಲ್ಲೆಗಳು ಬರುತ್ತಲ್ವ, ಅದನ್ನೆಲ್ಲ ಅಟ್ಯಾಚ್ ಆಗಿರುವಂಥದ್ದು. ಅಂದರೆ ಚೌಲಿನೆಲ್ಲ ಹಾಕಿ ಎಣ್ದು ಜಡೆ ಬಿಲ್ಲೆ ಎಲ್ಲ ಮಾಡಿರ್ತಾರಲ್ವ ಮೆಟಲ್ದು, ಅಂದರೆ ಭರತನಾಟ್ಯಗೆಲ್ಲ ಬಳಸ್ತಾರಲ್ವ, ಆ ಥರ ಇದೆ ನನ್ನ ಹತ್ರ. ಬಟ್ ಈ ಥರ ಇರಲಿಲ್ಲ, ತುಂಬ ಲೈಟ್ ವೇಟ್ ಇದೆ. ಹಾಗೆ ಆರಿ ವರ್ಕ್ ಮಾಡಿದ್ದಾರೆ, ಅಂದರೆ ಮಗ್ಗಮ್ ವರ್ಕ್ ಮಾಡ್ತಾರಲ್ಲ ಆ ಥರ. ಬೀಡ್ಸ್ ಸಹ ನೋಡ್ತಿರ್ಬೋದು, ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಇದು ಸೆಟ್ ಆಫ್ 2 ಬರುತ್ತೆ. ಅರೌಂಡ್ 350 ರುಪೀಸ್ ಇರಬೇಕು, ಏನೋ ಗೊತ್ತಿಲ್ಲ. ಅದ್ರ ಲಿಂಕ್ ಸಹ ನಾನು ಕೊಡ್ತೀನಿ. ಅಂದರೆ ಒಂದೊಂದು ಸೆಪ್ರೇಟಾಗಿ ಸಹ ತೊಗೋಬೋದು, ಇಲ್ಲಾಂದರೆ ಎರಡನ್ನೂ ಕಾಂಬೋ ಥರನಾದ್ರೂ ತೊಗೋಬೋದು. ಈ 2 ಜಡೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ವರ್ತ್ ಅಂತ ಅನಿಸ್ತು. 200 ರುಪೀಸ್ ಒಂದಕ್ಕೆ ಅಂತ ಅಂದ್ರೂ ಕೂಡ ವರ್ತ್ ಅಂತ ಅನಿಸುತ್ತೆ. ಯಾಕೆಂದರೆ ದೇವ್ರಿಗೆ ನಾವು ಹಾಕ್ಕೊಂಡಿರೋದನ್ನು ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಯಾವಾಗಲೂ ಹೊಸದು ಹಾಕಿದ್ರೇ ಚೆನ್ನಾಗಿರುತ್ತೆ. ಹಾಗೆ ಅಲಂಕಾರ ಮಾಡಿದಾಗ್ಲೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ದೇವ್ರಿಗೆ ಅಂತಲೇ ಒಂದು ಇಟ್ಬಿಟ್ರೆ ಬೆಟರ್ ಅಂತ. ಇಷ್ಟು ಉದ್ದ ಬರುತ್ತೆ. ಹಾಗೆ ತುಂಬ ಅಂದರೆ ತುಂಬ ಲೈಟ್ ವೇಟ್ ಇದೆ. ಜಡೆಗೆ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಅಂತ 2 ಹುಕ್ ಸಹ ಕೊಟ್ಟಿದ್ದಾರೆ. ತುಂಬ ಎಲಿಗೆಂಟ್ ಆಗಿ ಕಾಣಿಸುತ್ತೆ, ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಲಿಂಕ್ನ ನೀವು ಚೆಕ್ ಮಾಡಿ ನೀವು ಬೈ ಮಾಡ್ಬೋದು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.